ಟೆನಾಲ್ ಯೋಜನೆ ಬಗ್ಗೆ ಈಗಾಗಲೇ ವಿಪಕ್ಷ ಮತ್ತು ಆಡಳಿತ ಪಕ್ಷದ ನಡುವೆ ಜಟಾಪಟಿ ಕೂಡ ನಡೆದಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ವಿಪಕ್ಷ ನಾಯಕರಂತ ಆರ್ ಅಶೋಕ್ ಇದ್ದಾರೆ. ಬನ್ನಿ ನೇರವಾಗಿ ಅವರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಟೆನಾಲ್ ರೋಡ್ನ ಮಾಡಬಾರ್ದು ಅಂತ ಹೇಳಿ ಇವತ್ತು ಜನಜಾಗೃತಿ ಅಭಿಯಾನವನ್ನ ನಿಮ್ಮ ನೇತೃತ್ವದಲ್ಲಿ ಮಾಡಿದ್ದೀರಾ. ನಾವು ಬೆಂಗಳೂರಿನ ಜನ, ನಾವು ಇಲ್ಲೇ ಹುಟ್ಟಿದಿರಿ, ಇಲ್ಲೇ ಬದುಕಬೇಕು, ಇಲ್ಲೇ ಸಾಯಬೇಕು, ನಮಗೆ ಬೇರೆ ಇದಿಲ್ಲ. ಅದಕ್ಕೆ ಬೆಂಗಳೂರಿನ ಈ ಲಂಗ್ ಸ್ಪೇಸ್ ಆಗಿರ್ತಕ್ಕಂಥ ಈ ಜಾಗವನ್ನು ಉಳಿಸಿ, ಇದನ್ನು ರಕ್ಷಿಸಿ. ಟನಲ್ ರೋಡ್ ಬೆಂಗಳೂರಿಗೆ ಅವಶ್ಯಕತೆ ಇಲ್ಲ. ನಾವು ಅಭಿವೃದ್ಧಿ ವಿರೋಧಿಗಳಲ್ಲ, ಅಭಿವೃದ್ಧಿ ಆಗಬೇಕು. ಫಸ್ಟು ರಸ್ತೆಗಳಲ್ಲಿ ಬಿದ್ದಿರೋ ಹಳ್ಳಗಳೆಲ್ಲ ಮುಚ್ಚಿ. ಜನ ಶಾಪ ಆಗ್ತಾ ಇದ್ದಾರೆ. 3-4 ತಿಂಗಳಿಂದ ಜನ ನಿಮಗೆ ಡಿಮ್ಯಾಂಡ್ ಮಾಡಿದ್ದಾರೆ, ಸ್ಟ್ರೈಕ್ ಮಾಡಿದ್ದಾರೆ, ಮಾಧ್ಯಮದಲ್ಲೆಲ್ಲ ಸುದ್ದಿ ಆಗಿದೆ. ಅಷ್ಟಾದರೂ ಮೇಲೇ ನಿಮಗೆ ಮುಚ್ಚಕ್ಕೆ ಯೋಗ್ಯತೆ ಇಲ್ಲ ಅಂದರೆ, ಮೇಲೆ ಬಿದ್ದಿರೋ ಹಳ್ಳನೇ ಮುಚ್ಚಕ್ಕೆ ಯೋಗ್ಯತೆ ಇಲ್ಲ ಅಂದರೆ, ಇನ್ನು ಭೂಮಿ ಒಳಗಡೆ ಹಳ್ಳ ಕೊರೆದು ಏನು ಮಾಡ್ತೀರಾ? ನಮ್ಮ ಪ್ರಶ್ನೆ ಇದೇ. ಸಾಧ್ಯ ಇಲ್ಲ. ಕಣ್ಣು ಕಾಣೋ ಅಂತ ನೀವು ಹಳ್ಳಗಳನ್ನೇ ಮುಚ್ಚಕ್ಕೆ ನಿಮಗೆ ಯೋಗ್ಯತೆ ಇಲ್ಲ ಅಂದರೆ, ಭೂಮಿ ಒಳಗಡೆ ಏನೇನಿದೆಯೋ ಯಾರಿಗೂ ಗೊತ್ತಿಲ್ಲ. ಅದನ್ನೆಲ್ಲ ಹೆಂಗೆ ಕೆಲಸ ಮಾಡ್ತೀರಾ ನೀವು? ಸರ್, ಈಗ ಜನರನ್ನು ಕೂಡ ಜನರ ಹತ್ರ ಹೋಗಿ ಒಂದಷ್ಟು ವಿಚಾರಗಳನ್ನ ತಿಳಿಸುವಂತ ಪ್ರಯತ್ನ ಮಾಡಿದ್ರು. ಜನರ ಪ್ರತಿಕ್ರಿಯೆ ಹೇಗಿತ್ತು ಸರ್? ಇಲ್ಲಿನ ಸಾರ್ವಜನಿಕರ ಪ್ರತಿಕ್ರಿಯೆ ಏನಿತ್ತು? ಜನ ಅವ್ರು ಹೇಳ್ತಾ ಇದ್ದಾರೆ, ನಾವು ವಾಕ್ ಮಾಡ್ತಾ ಇರೋದಲ್ಲ, ನಮ್ಮ ತಂದೆನೂ ಇಲ್ಲೇ ವಾಕ್ ಮಾಡ್ತಾ ಇದ್ರು, ನಮ್ಮ ತಾತ ಇಲ್ಲೇ ವಾಕ್ ಮಾಡ್ತಾ ಇದ್ರು, ನಮ್ಮ ಮುಂದಿನ ಜನಾಂಗನೂ ಇಲ್ಲೇ ವಾಕ್ ಮಾಡಬೇಕು, ದಯವಿಟ್ಟು ಉಳಿಸಿ ಅಂತೇಳಿ ಜನ ಕಣ್ಣೀರನ್ನು ಹಾಕ್ತಾ ಇದ್ದಾರೆ. ಈ ಪ್ಲೇಸು ಉಳಿಬೇಕು. ಬೆಂಗಳೂರಿಗೆ ಇದೊಂದು ನೋಡೋ ಅಂಥ ಲಂಗ್ ಸ್ಪೇಸ್ ಇರೋವಂಥ ಜಾಗ. ಈ ಲಂಗ್ ಸ್ಪೇಸನ್ನು ಹಾಳು ಮಾಡಬೇಡಿ ಅಂತ ಕೇಳ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ಇಲ್ಲಿ ಬೇಡ ಅಂತೀರಾ ಸರ್? ನೀವು ಬೆಂಗಳೂರಾಗಿದ್ರೆ, ನೀವು ಲಾಲ್ಬಾಗಲ್ಲಿ ಸಾಕಷ್ಟು ಬಾರಿ ಓಡಾಟ ನಡೆಸಿದಿರಿ. ಇದು ಕೆಂಪೇಗೌಡರ ಟವರ್ ಬೇರೆ ಇಲ್ಲೇ ಇದೆ. ಅದು 500 ವರ್ಷದ ಮೇಲೆ ಆಗಿರುವಂಥದ್ದು ಟವರು. ಇದು ಒಂದು ರಾಕ್ ಇದೆಯಲ್ಲ, ಇದು 300 ಲಕ್ಷ ವರ್ಷಗಳ ಹಿಂದೆದು ಅಂತ ಹೇಳ್ತಾ ಇದ್ದಾರೆ. ಇದು ಅಲ್ಲಿ ಬೋರ್ಡನ್ನು ಹಾಕಿದ್ದಾರೆ. ಅದರಿಂದ ಇಂಥ ಒಂದು ಯಾವುದೇ ಭೂಕಂಪ ಇಲ್ಲದೆ, ಯಾವುದೇ ಅನಾಹುತ ಇಲ್ಲದೆ ಇರ್ತಕ್ಕಂಥ ಜಾಗದಲ್ಲಿ ಕೆಂಪೇಗೌಡರು ಒಂದು ನಾಡನ್ನು ಕಟ್ಟಿದ್ದಾರೆ. ನೀವೇನೋ ಟನಲ್ಗಳು ಮಾಡಿಬಿಟ್ಟು ನೀವು ಇಲ್ಲಿರೋ ಅಂಥ ಕೆರೆಗಳೆಲ್ಲ ಬತ್ತೋಗ್ತತೆ. ಸ್ಯಾಂಕಿ ಕೆರೆ ಹತ್ರ ಮಾಡಿದ್ದೀರಾ, ನೀವು ಲಾಲ್ಬಾಗ್ ಕೆರೆ ಹತ್ರ ಮಾಡಿದ್ದೀರಾ, ಹೆಬ್ಬಾಳ ಕೆರೆ ಹತ್ರ ಮಾಡಿದ್ದೀರಾ. ಆಮೇಲೆ ಕೆರೆಗಳು, ಬೆಂಗಳೂರು ನಿಂತಿರೋದು ಕೆರೆಗಳ ಮೇಲೇ. ಈ ಕೆರೆಗಳನ್ನೆಲ್ಲ ಮುಳುಗಿಸಿದ್ಮೇಲೆ ಬೆಂಗಳೂರು ಉಳಿತತೆ ಅನ್ನೋದು ಏನು ಗ್ಯಾರಂಟಿ? ಸರ್, ಈಗ ಯೋಜನೆಯನ್ನು ಮಾಡ್ತೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳ್ತಾ ಇದ್ದಾರೆ. ಇದಕ್ಕೆ ನಿಮ್ಮ ಹೋರಾಟ ಹೇಗಿರುತ್ತೆ? ಅವ್ರ ಸರ್ಕಾರನೇ ಇರಲ್ಲ. ಈಗ ಅವರೇ ಹೇಳಿದ್ದಾರೆ, ಮಿಷಿನ್ ಬರೋಕ್ಕೆ ಜರ್ಮನಿಂದ ಇನ್ನೂ 1.5 ವರ್ಷ. ಅಷ್ಟೊತ್ತಿಗೆ ಸರ್ಕಾರನೇ ಹೊರಟೋಗಿರ್ತೈತಲ್ಲ. ಸರ್ಕಾರ ಇದ್ರೆ ತಾನೆ. ಈಗ ನವೆಂಬರಲ್ಲಿ ಅವ್ರೇನೋ ಚೇಂಜ್ ಅಂತ ಹೇಳ್ತಾ ಇದಾರಲ್ಲ, ನವೆಂಬರ್ ಆದಮೇಲೆ ಈ ಸರ್ಕಾರ ಇರುತ್ತೋ ಹೋಗುತ್ತೋ ಗೊತ್ತಿಲ್ಲ. ನಾವಂತೂ ಬಿಡಲ್ಲ. ನಾವು ಹೋರಾಟವನ್ನು ಮಾಡ್ತೀರಿ, ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಿ. ಇದು ದುಡ್ಡು ಹೊಡೆಯುವಂಥ ಸ್ಕೀಮು. ಈ ದುಡ್ಡು ಹೊಡೆಯೋ ಸ್ಕೀಮ್ಗೆ ನಾವು ಬಿಡಲ್ಲ. ಥ್ಯಾಂಕ್ ಯು ಸರ್. ಇದಿಷ್ಟು ವಿಪಕ್ಷ ನಾಯಕರ ಅಂತ ಆರ್ ಅಶೋಕ್ ಅವರ ಮಾತು. ಈ ಒಂದು ಯೋಜನೆಗೆ ನಾವು ಯಾವುದೇ ರೀತಿ ಅನುಕೂಲವನ್ನ, ಯಾವುದೇ ರೀತಿ ಸಪೋರ್ಟ್ ಅನ್ನ ಮಾಡಲ್ಲ, ವಿರೋಧವನ್ನ ಮಾಡ್ತೀವಿ. ನಿರಂತರವಾಗಿ ನಮ್ಮ ಹೋರಾಟ ಇರುತ್ತೆ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂತ. ಕ್ಯಾಮರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.